ನಮಸ್ಕಾರ ಎಲ್ಲರಿಗೂ. ನಾವು ಬೆಳಗ್ಗೆ ಎದ್ದ ತಕ್ಷಣ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನಪ್ಪ ಮಾಡೋದು ಅಂತ ದಿನ ಒಂದೊಂದು ರೆಸಿಪಿನ ಟ್ರೈ ಮಾಡ್ತಾ ಇರ್ತೀವಿ. ಇದು ಒಳ್ಳೆ ಪ್ರೋಟೀನ್ ಯುಕ್ತ ಮತ್ತು ತಿನ್ನೋಕ್ಕೆ ಸಾಫ್ಟ್ ಆಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಇನ್ಸ್ಟೆಂಟಾಗಿ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ರಾಗಿ ದೋಸೆ ಮಾಡ್ತಾ ಇರ್ತೀವಿ. ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ರುಚಿ ಚೆನ್ನಾಗಿರುತ್ತೆ. ಇಲ್ಲಿ ನಾನು ರಾಗಿ ಮತ್ತು ಹೆಸರು ಕಾಳು ಉದ್ದಿನ ಬೇಳೆ ಬಳಸಿದ್ದೀನಿ. ರಾಗಿನ ಇಲ್ಲಿ ನಾನು ಚಿಕ್ಕ ಲೋಟದಲ್ಲಿ ಒಂದು 4 ಕಪ್ಪಷ್ಟು ರಾಗಿನ ನಾವು ನೈಟೇ ಫುಲ್ಲು ನೆನೆಸ್ಬಿಡಬೇಕು. ನೆನೆಸಿದಾದ್ಮೇಲೆ ಅದನ್ನು ನೆನೆಸುವಾಗ ಮುಂಚೆ ಒಂದು 4ರಿಂದ 5 ಸರಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಆಮೇಲೆ ನೆನೆಸ್ಬೇಕು. ಇಲ್ಲಾಂದರೆ ರಾಗಿನಲ್ಲಿ ತುಂಬ ಧೂಳಿರುತ್ತೆ, ಆ ಧೂಳೆಲ್ಲ ಹೋಗಬೇಕು. ಸೊ 4ರಿಂದ ಒಂದು 5-6 ಸರಿ ಆದರೂ ವಾಶ್ ಮಾಡಿ ಆಮೇಲೆ ನಾವು ರಾಗಿನ ನೆನೆಸ್ಕೊಂಡಾದ್ಮೇಲೆ ನೈಟ್ ಫುಲ್ಲು ನೆನೆಸ್ಬೇಕು. ಅಥವಾ ಮಾರ್ನಿಂಗ್ ನೆನೆಸಿದ್ರೆ ಈವ್ನಿಂಗ್ವರೆಗೂ ನೆನೆಸ್ಬಿಟ್ಟು ಆಮೇಲೆ ನಾವು ಈ ರೀತಿ ನುಣ್ಣಕ್ಕೆ ರುಬ್ಬಿಟ್ಬಿಟ್ರೆ ಚೆನ್ನಾಗಿ ಅದು ಫರ್ಮೆಂಟೇಷನ್ ಆಗುತ್ತೆ. ಇದಕ್ಕೆ ನಾನು ಇಲ್ಲಿ 1 ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ನಾವು ಹೆಸರು ಕಾಳು ಬೇಡ ಅಂದರೆ ಹೆಸರು ಕಾಳನ್ನ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಹೆಸರು ಕಾಳು 1 ಕಪ್ಪು ತೊಗೊಂಡಿದ್ದೀನಿ. ಹೆಸರು ಕಾಳನ್ನು ಸಹ ನಾನು ನೈಟೇ ನೆನೆಸಿಟ್ಕೊಂಡಿದ್ದೆ. ಹೆಸರು ಕಾಳು ಉದ್ದಿನ ಬೇಳೆನ ನಾವು ಸಪ್ರೇಟಾಗಿ ನೆನೆಸ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಅದು ಬೇಗ ನುಣ್ಣಕ್ಕಾಗ್ಬಿಡುತ್ತೆ. ನಾವು ರಾಗಿ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ಸಪ್ರೇಟಾಗಿ ಒಂದು ಬಟ್ಲಲ್ಲಿ ನೈಟ್ ಫುಲ್ಲು ನೆನೆಸ್ಬೇಕು. ನಾವು ಇದನ್ನು ಬೆಳಗ್ಗೆ ನೆನೆಸ್ಬಿಟ್ಟು ಸಾಯಂಕಾಲ ರುಬ್ಬಿಟ್ಟು ರಾತ್ರಿ ಎಲ್ಲ ಫರ್ಮೆಂಟೇಷನ್ ಆಗೋಕ್ಕೆ ಬಿಟ್ಟು ಬೆಳಗ್ಗೆ ಆದರೂ ದೋಸೆ ಮಾಡ್ಕೋಬೋದು ಅಥವಾ ಇಡ್ಲಿ ಮಾಡ್ಕೋಬೋದು. ಇಲ್ಲ ಅಂದರೆ ಈ ರೀತಿ ನಾವು ನೈಟ್ ಫುಲ್ಲು ನೆನೆಸ್ಬಿಟ್ಟು ಮಾರ್ನಿಂಗ್ ಎದ್ದ ತಕ್ಷಣ ಈ ರೀತಿ ರುಬ್ಬಿಟ್ಟು ನಾವು ಇನ್ಸ್ಟೆಂಟಾಗಿ ರಾಗಿ ದೋಸೆನ ಮಾಡ್ಕೋಬೋದು. ಇದು ಹೆಲ್ತಿಯಾಗೂ ಇರುತ್ತೆ ಮತ್ತು ತುಂಬ ಪ್ರೋಟೀನ್ ಸಿಗುತ್ತೆ ನಮಗೆ ಇದರಲ್ಲಿ. ನಾವು ಹೆಸರು ಕಾಳು ಉದ್ದಿನಬೇಳೆ ರಾಗಿ ಬಳಸಿರೋದ್ರಿಂದ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ. ಇದನ್ನು ನಾವು ಬೇಕಾದ್ರೆ ನೈಟು ಸಹ ಡಯೆಟ್ ಮಾಡೋರು ನೈಟು ಇಡ್ಲಿ ಅಥವಾ ದೋಸೆ ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿ ಚೆನ್ನಾಗಿರುತ್ತೆ. ಮೊದಲಿಗೆ ನಾವು ನೆನೆಸಿಟ್ಕೊಂಡಿರೋ ರಾಗಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಪ್ರೇಟಾಗಿ ರುಬ್ಕೋಬೇಕು. ಆಮೇಲೆ ನಾವು ಉದ್ದಿನಬೇಳೆ ಮತ್ತು ಹೆಸರು ಕಾಳನ್ನ ಸಪ್ರೇಟಾಗಿ ಹಾಕಿ ರುಬ್ಬಿಟ್ಟು ನಾವು ಒಂದು ಬಟ್ಲಿಗೆ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಸೈಡ್ಗೆ ಇಟ್ಟಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಟೊಮೆಟೊ ಚಟ್ನಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಟೊಮೆಟೊ ಚಟ್ನಿನ ಟ್ರೈ ಮಾಡಿ ನೋಡಿ, ತುಂಬ ರುಚಿ ಚೆನ್ನಾಗಿರುತ್ತೆ. ಇದು ದೋಸೆಗಾದ್ರು ಮಾಡ್ಕೋಬೋದು, ನಾವು ಚಪಾತಿಗಾದ್ರು ಮಾಡ್ಕೋಬೋದು ಮತ್ತು ಮುದ್ದೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಇನ್ಸ್ಟೆಂಟಾಗಿ ಮತ್ತು 5 ಮಿನಿಟ್ಸಲ್ಲಿ ಬೇಗ ಆಗಿಬಿಡುತ್ತೆ ಈ ಟೊಮೆಟೊ ಚಟ್ನಿ. ಇದಕ್ಕೆ ಮೊದಲು ನಾನು ಟೊಮೆಟೊನ ಚೆನ್ನಾಗಿ ವಾಶ್ ಮಾಡ್ಕೊಂಡು ನಾನಿಲ್ಲಿ ಒಂದು ಅರ್ಧ kg ಟೊಮೆಟೊ ತೊಗೊಂಡಿದ್ದೀನಿ. ಈ ಟೊಮೆಟೊನ ಈ ರೀತಿ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು. ಟೊಮೆಟೊನ ನುಣ್ಣಕ್ಕೆ ರುಬ್ಕೊಂಡಾದ್ಮೇಲೆ ಅದನ್ನ ಸೈಡ್ಗೆ ಇಟ್ಕೊಂಡು ನಾನಿಲ್ಲಿ ಸ್ಟವ್ ಹಚ್ಚಿ ಒಂದು ಬಾಣಲೆ ಅಥವಾ ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಮತ್ತು 1 ಸ್ಪೂನಷ್ಟು ಮೆಂತ್ಯ ಕಾಳು ತೊಗೋತಾ ಇದ್ದೀನಿ. ಮೆಂತ್ಯ ಮತ್ತು ಜೀರಿಗೆನ ನಾವು ಮಾಡೋ ಕ್ವಾಂಟಿಟಿ ಮೇಲೆ ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ನಾವು 1 ಸ್ಪೂನ್ ಜೀರಿಗೆ ತೊಗೊಂಡ್ರೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ತೊಗೊಂಡ್ರೆ ಅಥವಾ 1 ಸ್ಪೂನ್ ಹಾಕಿದ್ರೂ ಯಾವುದೇ ರೀತಿ ಕಹಿ ಏನೂ ಬರಲ್ಲ. ಇದನ್ನು ಈ ರೀತಿ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಅದು ನೋಡಿ ಚಟ್ಪಟ ಅಂತ ಸೌಂಡ್ ಬರುತ್ತೆ ನಮಗೆ ಮೆಂತ್ಯ ನಾವು ಬಾಣಲೆ ಬಿಸಿಯಾಗಿದ್ದಾಗ ಹಾಕಿದ ತಕ್ಷಣ. ಈಗ ಇದು ಹುರ್ಕೊಂಡಿರೋದನ್ನ ನಾನಿಲ್ಲಿ ಟೊಮೆಟೊ ಜೊತೆ ಸೇರಿಸ್ಕೊತಾ ಇದ್ದೀನಿ. ನಾನು ಅರ್ಧ ಟೊಮೆಟೊನ ಫಸ್ಟೇ ರುಬ್ಕೊಂಡು ಇನ್ನೊಂದು ಸರಿ ಟೊಮೆಟೊ ರುಬ್ಕೋಬೇಕಾದ್ರೆ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಹುರ್ಕೊಂಡಿರೋ ಜೀರಿಗೆ ಮತ್ತು ಮೆಂತ್ಯ ಹಾಕ್ಕೊಂಡಿದ್ದೀನಿ. ನಾವು ಜೀರಿಗೆ ಬದಲು ಇದಕ್ಕೆ ಸಾಸಿವೆ ಹಾಕ್ಕೊಂಡ್ರು ಸಖತ್ ಟೇಸ್ಟಿಯಾಗಿರುತ್ತೆ. ಮತ್ತು ಖಾರಕ್ಕೆ ಅಂತ ನಾನು ಒಂದು 4ರಿಂದ 5 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿನ ಹಾಕಿ ಇದನ್ನು ನುಣ್ಣಕ್ಕೆ ಪೇಸ್ಟ್ ಮಾಡಿ ಸೈಡ್ಗೆ ಇಟ್ಕೊಂಡು ಸ್ಟವ್ ಹಚ್ಚಿ ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಈ ಟೊಮೆಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿನ ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ನಾನು ಈರುಳ್ಳಿ ಏನೂ ಬಳಸ್ತಾ ಇಲ್ಲ. ನೀವು ಬೇಕು ಅಂದರೆ ಈರುಳ್ಳಿ ಹಾಕ್ಕೋಬೋದು. ಈರುಳ್ಳಿ ಆಪ್ಷನಲ್ಲು, ಹಾಗೆ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಇದನ್ನು ನಾವು ಸ್ಟೋರ್ ಮಾಡಿನೂ ಸಹ ಇಟ್ಕೋಬೋದು. ಇದಕ್ಕೆ ಯಾವುದೇ ರೀತಿ ನೀರು ಹಾಕ್ತೀರ ನಾವು ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ತಿಂಗಳವರೆಗೂ ಹಾಳಾಗಲ್ಲ. ನೀರು ಹಾಕ್ತೀರ ಇಡೋದ್ರಿಂದ ನಾವು ಇದನ್ನು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು, ಹೊರಗಡೆ ಆದರೂ ಇಟ್ಕೋಬೋದು. ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೋಬೇಕಷ್ಟೆ. ಈ ರೀತಿ ಬೆಳ್ಳುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾವು ರುಬ್ಕೊಂಡಿರೋ ಟೊಮೆಟೊ ಪೇಸ್ಟನ್ನು ಇದ್ರ ಜೊತೆಗೆ ಸೇರಿಸ್ಕೋಬೇಕು. ರುಬ್ಬಿಟ್ಕೊಂಡಿರೋ ಟೊಮೆಟೊ ಪೇಸ್ಟನ್ನ ಆ ಬಾಣಲೆಗೆ ಹಾಕ್ಕೊಂಡಾದ್ಮೇಲೆ ಇದು ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಫ್ರೈ ಆಗಿಬಿಟ್ಟು ಅದು ಆಯಿಲೆಲ್ಲ ಸಪ್ರೇಟ್ ಆಗೋವರೆಗೂ ನಾವು ಚೆನ್ನಾಗಿ ಟೊಮೆಟೊ ಪೇಸ್ಟನ್ನು ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಇನ್ಸ್ಟೆಂಟಾಗಿ 1 ಡೇಗೆ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಸ್ವಲ್ಪ ವಾಟರ್ ಹಾಕ್ಕೋತಾ ಇದ್ದೀನಿ. ನಾನು ಸ್ಟೋರ್ ಮಾಡಿ ಇಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಾವು ಸ್ಟೋರ್ ಮಾಡಿ ಇಡ್ತೀವಿ ಅನ್ನೋದಾದರೆ ನಾವು ಇದಕ್ಕೆ ಯಾವುದೇ ರೀತಿ ಒಂಚೂರು ಸಹ ನೀರು ಹಾಕ್ತೀರ ಹಾಗೆಯೇ ಟೊಮೆಟೊನ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಪೇಸ್ಟನ್ನ ಆಯಿಲಲ್ಲಿ ಇದನ್ನು ಒಂದು 5ರಿಂದ 10 ನಿಮಿಷ ಅಥವಾ ಒಂದು 7ರಿಂದ 8 ನಿಮಿಷ ಟೈಮ್ ತೊಗೊಳುತ್ತೆ. ಈ ರೀತಿ ಪ್ಲೇಟ್ ಮುಚ್ಚಿಟ್ಬಿಟ್ಟು ಆಗಾಗ ತಿರುಗಿಸ್ಕೋತಾ ಒಂದು ಸ್ವಲ್ಪ ಆಯಿಲೆಲ್ಲ ಮೇಲೆ ಸಪ್ರೇಟ್ ಆಗಬೇಕು. ಅದುವರೆಗೂ ನಾವು ಚೆನ್ನಾಗಿ ಟೊಮೆಟೊನ ಪೇಸ್ಟನ್ನ ಫ್ರೈ ಮಾಡ್ಕೋಬೇಕು. ನೋಡಿ, ಟೊಮ್ಯಾಟೊ ಚಟ್ನಿ ರೆಡಿಯಾಗಿದೆ. ಈ ರೀತಿ ಟೊಮೆಟೊ ಚಟ್ನಿನ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ.
ಈ ರೀತಿ ನಾವು ಟೊಮೆಟೊ ಚಟ್ನಿನಲ್ಲಿ ಮೇಲೆ ಆಯಿಲ್ ಎಲ್ಲ ತೇಲ್ಬೇಕು, ಅದುವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಟೊಮೆಟೊ ಚಟ್ನಿ ರೆಡಿ ಆಗಿದೆ. ಈ ರೀತಿ ಟೊಮೆಟೊ ಚಟ್ನಿನ ಮಾಡಿದ್ರೆ ಇದು ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ, ಮತ್ತೆ ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ. ಈಗ ನಾವು ರುಬ್ಬಿಟ್ಕೊಂಡಿರೋ ದೋಸೆನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಹಿಟ್ಟನ್ನ ಚೆನ್ನಾಗಿ ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪಾಕಿ ಇಟ್ಟಿರ್ತೀವಲ್ಲ, ಒಂದ್ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ಟಾರ್ಟಿಂಗು ನಾವು ತವಾ ಆಗಲಿ ಹೆಂಚಾಗಲಿ ಇಟ್ಟಾಗ ಒಂದು ಸ್ವಲ್ಪ ಆಯಿಲ್ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ದೋಸೆ ಹಾಕ್ಕೊಳ್ಳಿ. ಇದು ರಾಗಿ ದೋಸೆ ಆಗಿರೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಫರ್ಮೆಂಟೇಷನ್ ಮಾಡಲೇಬೇಕು ಅಂತ ಏನಿಲ್ಲ. ನೀವು ನೈಟ್ ನೆನೆಸಿಟ್ಬಿಟ್ಟು ಬೆಳಗ್ಗೆ ರುಬ್ಬಿಟ್ಟು ತಕ್ಷಣಕ್ಕೆ ದೋಸೆ ಮಾಡ್ಕೋಬೋದು. ಯಾವ ರೀತಿ ಅಕ್ಕಿನ ನೆನೆಸ್ಬಿಟ್ಟು ರುಬ್ಬಿಟ್ಬಿಟ್ಟು ನೈಟ್ ಫುಲ್ಲು ಬಿಟ್ಟು ಬೆಳಗ್ಗೆ ದೋಸೆ ಮಾಡ್ಕೋತೀವೋ ಆ ರೀತಿ ಆದರೂ ಮಾಡ್ಕೋಬೋದು. ನೋಡಿ ನಾನು ಬೆಳಗ್ಗೆ ಎದ್ದು ಇನ್ಸ್ಟೆಂಟಾಗಿ ರುಬ್ಬಿ ದೋಸೆ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ದೋಸೆ. ಒಂದು ಚೂರು ಸಹ ಕಿತ್ತೋಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಹೆಲ್ತಿಯಾದ ಪ್ರೋಟೀನ್ ಯುಕ್ತವಾದ ಕ್ರಿಸ್ಪಿಯಾಗೂ ಇರುತ್ತೆ, ಸಾಫ್ಟಾಗೂ ಇರುತ್ತೆ. ಆ ರೀತಿ ದೋಸೆ ರೆಡಿ ಆಗಿದೆ. ಸೊ ರಾಗಿ ದೋಸೆ ರೆಡಿ ಆಯಿತು. ಈ ದೋಸೆ ಜೊತೆಗೆ ಈ ರೀತಿ ಟೊಮೆಟೊ ಚಟ್ನಿ ತುಂಬ ರುಚಿಯಾಗಿರುತ್ತೆ. ಸೊ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ. ನೀವು ಈ ರೀತಿ ಫೋಲ್ಡ್ ಮಾಡಿದ್ರು ಸಹ ಅದು ಕಿತ್ತೋಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ರಾಗಿ ದೋಸೆ. ರಾಗಿ ದೋಸೆ ಜೊತೆ ಟೊಮೆಟೊ ಚಟ್ನಿ ರೆಡಿ ಆಗಿದೆ. ಇದೇ ರೀತಿ ನೆನೆಸ್ಬಿಟ್ಟು ನಾನು ಇಡ್ಲಿ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಇಡ್ಲಿ ಮಾಡಿದ್ರೆ ಹೇಗೆ ಬರುತ್ತೋ ಏನೋ ಅಂತ ನಮಗೆ ಟೆನ್ಷನ್ ಇರುತ್ತೆ, ಆದರೆ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿನೂ ಸಹ. ನೋಡಿ ನಾನು ಬೆಳಗ್ಗೆ ರುಬ್ಬಿಟ್ಟಿದ್ನೆಲ್ಲ ಸಂಜೆವರೆಗೂ ಹಾಗೆ ಹೊರಗಡೆನೇ ಇಟ್ಟು ಫರ್ಮೆಂಟೇಷನ್ ಆದಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇಟ್ಟಿರೋ ಹಿಟ್ಟನ್ನು ನಾವು ಫ್ರಿಜ್ಜಿಂದ ಹೊರಗಡೆ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅಥವಾ 10 ನಿಮಿಷ ಹೊರಗಡೆ ಇಟ್ಟಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟು ನೀರು ಬಿಸಿ ಆದಮೇಲೆ ಇಲ್ಲಿ ನಾನು ಇಡ್ಲಿ ಸ್ಟ್ಯಾಂಡ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕಿ ನಾರ್ಮಲಾಗಿ ನಾವು ಇಡ್ಲಿ ಯಾವ ರೀತಿ ಮಾಡ್ಕೋತೀವೋ ಆ ರೀತಿ ನಾವು ಇಲ್ಲಿ ಇಡ್ಲಿ ಹಿಟ್ಟನ್ನು ಹಾಕಿದಾದ್ಮೇಲೆ ಇದ್ರ ಜೊತೆಗೆ ನಾನು ಒಂದು ಒಳ್ಳೆ ಕಡಲೆಬೀಜ ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇಲ್ಲಿ ಅರ್ಧ ಚಿಪ್ಪಷ್ಟು ನಾನು ಇಲ್ಲಿ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋತಾ ಇದ್ದೀನಿ. ಹುಣಸೆ ಹಣ್ಣು ಒಂದು ಸ್ವಲ್ಪ ಆದರೆ ಸಾಕು, ತುಂಬ ಜಾಸ್ತಿ ಬೇಡ, ಹುಳಿ ಜಾಸ್ತಿ ಆಗಿಬಿಡುತ್ತೆ. ಸೊ ಹುಣಸೆ ಹಣ್ಣು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಹುಣಸೆ ಹಣ್ಣನ್ನು ನೆನೆಯೋಕ್ಕೆ ಬಿಡಬೇಕು. ಇದ್ರ ಜೊತೆಗೆ ನಾನಿಲ್ಲಿ ಕಡಲೆಬೀಜನ ಹುರ್ಕೋತಾ ಇದ್ದೀನಿ. ಕಡಲೆಬೀಜನ ಹುರ್ಕೊಂಡಿರೋ ಕಡಲೆಬೀಜನ ನಾನು ಇದ್ರ ಜೊತೆಗೆ ಹಾಕ್ಕೋತಾ ಇದ್ದೀನಿ. ಕಡಲೆಬೀಜ ಜೊತೆಗೆ ನಾನಿಲ್ಲಿ ಒಂದು 7ರಿಂದ 8 ಒಣಮೆಣಸಿನ್ಕಾಯಿ, ನೀವು ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂಚೂರು ಕರಿಬೇವಿನ ಸೊಪ್ಪನ್ನು ಈ ರೀತಿ ಫ್ರೈ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ನಾವು ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡೋ ಅವಶ್ಯಕತೆ ಬೇಕಾಗಿಲ್ಲ, ಹಾಗೇನೂ ಸಹ ಹಾಕ್ಕೋಬೋದು. ನಾವು ಒಣಮೆಣ್ಸಿನ್ಕಾಯಿ ಬದಲು ಹಸಿಮೆಣ್ಸಿನ್ಕಾಯಿ ಸಹ ಬಳಸ್ಬೋದು. ಇಷ್ಟನ್ನು ಹಾಕಿದಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಕ್ಕೆ ರುಬ್ಕೊಂಡ್ರೆ ಕಡಲೆಬೀಜ ಚಟ್ನಿ ರೆಡಿ ಆಗುತ್ತೆ. ನಾವು ಬೇಕು ಅಂದರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸಹ ಹಾಕ್ಕೋಬೋದು. ಕಡಲೆಬೀಜ ಚಟ್ನಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಖಾಲಿಯಾಗಿತ್ತು ಮನೆಯಲ್ಲಿ, ಸೊ ಅದಕ್ಕೆ ನಾನು ಹಾಕ್ಕೊಂಡಿಲ್ಲ. ನೀವು ಕೊತ್ತಂಬರಿ ಸೊಪ್ಪು ಪುದೀನ ಇಲ್ಲದೇ ಇದ್ರೂ ಸಹ ಈ ರೀತಿ ಚಟ್ನಿನ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ನೀವು ಬೇಕು ಅಂದರೆ ಇದಕ್ಕೆ ಚಟ್ನಿಗೆ ಒಂದು ಸ್ವಲ್ಪ ಶುಂಠಿ ಸಹ ಹಾಕ್ಕೋಬೋದು. ಶುಂಠಿ ಹಾಕೋದ್ರಿಂದ ಟೇಸ್ಟು ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ನೋಡಿ ಇಡ್ಲಿನ ನಾನು ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇಡ್ಲಿ ರೆಡಿ ಆಗಿದೆ. ರೆಡಿ ಆದಮೇಲೆ ನಾವು ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡು ಈ ರೀತಿ ಟರ್ನ್ ಮಾಡ್ಕೋಬೇಕು. ನಾವು ಸ್ಟವ್ ಆಫ್ ಮಾಡಿ ಒಂದು 2 ನಿಮಿಷ ಬಿಟ್ಟು ಆಮೇಲೆ ಈ ರೀತಿ ಇಡ್ಲಿನ ರಿಮೂವ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಸಾಫ್ಟ್ ಆದ ರಾಗಿ ಇಡ್ಲಿ, ಹೆಲ್ತಿಯಾದ ಪ್ರೋಟೀನ್ ಯುಕ್ತ ರಾಗಿ ಇಡ್ಲಿ ರೆಡಿ ಆಗಿದೆ. ಇದ್ರ ಜೊತೆಗೆ ಕಡಲೆಬೀಜ ಚಟ್ನಿನೂ ರೆಡಿ ಆಗಿದೆ. ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.